IPL 2026 ಎಲ್ಲ ಟೀಮ್ಗಳು ರಿಟೆನ್ಷನ್ ಮತ್ತು ರಿಲೀಸ್ ಎಲ್ಲ ಕೂಡ ಅನೌನ್ಸ್ಮೆಂಟ್ ಆಗಿದೆ. ಸೊ ಎಲ್ಲರೂ ಕೂಡ ಆಕ್ಷನ್ಗೆ ವೆಯ್ಟ್ ಮಾಡ್ತಾರೆ, ಕಂತೆ ದುಡ್ಡನ್ನ ಇಟ್ಕೊಂಡು ಯಾರನ್ನ ಪಿಕ್ ಮಾಡಬೇಕು ಅಂತ. ಸೊ ಎಲ್ಲ ಟೀಮ್ಗಳು ಟಾಪ್ 5 ರಿಟೆನ್ಷನ್ ಪ್ಲೇಯರ್ಸ್ ಯಾರಿದ್ದಾರೆ ಮತ್ತು ಅವ್ರದ್ದು ಅಮೌಂಟ್ ಎಷ್ಟು ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋದಲ್ಲಿ ನೋಡ್ತಾ ಇದ್ದೀರಾ. ನಮ್ಮ ಪಕ್ಕದ ಮೇಲೆ ಫಸ್ಟ್ ಟೀಮು CSK ಅವ್ರದ್ದು ಋತುರಾಜ್ ಗಾಯಕ್ವಾಡ್ ಅವರು 18 ಕೋಟಿ. ಓ ಮೈ ಗಾಡ್. ಸಂಜು ಸ್ಯಾಮ್ಸನ್ ಅವ್ರದ್ದು ಕೂಡ 18 ಕೋಟಿ ಟ್ರೇಡಿಂದ ಬಂದಿದ್ದು. ಇವರಿಗೆ ಪಕ್ಕ ಕ್ಯಾಪ್ಟನ್ಸಿನ ಕೊಡ್ತಾರೆ, ಬಿಕಾಸ್ 18 ಕೋಟಿ ಕೊಟ್ಬಿಟ್ಟು ಟ್ರೇಡ್ ಮಾಡಿರೋ ಅಂತ ಹೇಳ್ತಾರೆ. 100% ಫಿಕ್ಸ್ ಇವರೇ ಕ್ಯಾಪ್ಟನ್ನು. ಶಿವಮ್ ದುಬೆ 12 ಕೋಟಿ, ನೂರ್ ಅಮೀದ್ 10 ಕೋಟಿ, ಖಲೀಲ್ ಅಮೀದ್ 4.8 ಕೋಟಿನ ಕೊಟ್ಬಿಟ್ಟು ಈ 5 ಟಾಪ್ 5 ರಿಟೆನ್ಷನ್ ಪ್ಲೇಯರ್ಸ್ ಆಗಿದ್ದಾರೆ CSK ಟೀಮ್ಗೆ. ಮತ್ತು ಮುಂಬೈ ಇಂಡಿಯನ್ಸ್ಗೆ ಜಸ್ಪ್ರೀತ್ ಬುಮ್ರಾ 18 ಕೋಟಿ ಕೊರಲೇಬೇಕು ಮಗ. ಇನ್ನೂ ಜಾಸ್ತಿ ಕೊಡಬೇಕು ಇವರಿಗೆ. 18 ಕೋಟಿ ಸಾಕೇ ಆಗಲ್ಲ, ಬಿಕಾಸ್ ಅಂಥ ಬೌಲರು. ಸೂರ್ಯಕುಮಾರ್ ಯಾದವ್ 16 ಕೋಟಿ 35 ಲಕ್ಷ ಮಗ. ಹಾರ್ದಿಕ್ ಪಾಂಡ್ಯ ಕೂಡ 16 ಕೋಟಿ 35 ಲಕ್ಷ. ಹಾರ್ದಿಕ್ ಪಾಂಡ್ಯಗಿನ್ನ ಜಾಸ್ತಿ ಇದ್ದರೆ ಚೆನ್ನಾಗಿರ್ತಾ ಇತ್ತು, ಬಿಕಾಸ್ ಟಾಪ್ ಕ್ವಾಲಿಟಿ ಪ್ಲೇಯರ್ ಅವರು. ರೋಹಿತ್ ಶರ್ಮಾ 16 ಕೋಟಿ 30 ಲಕ್ಷ. ಅಷ್ಟೇ ರೋಹಿತ್ ಶರ್ಮಾಗೆ ಕಡಿಮೆ ಇದೆಯಾ ಮಗ, ಶಾಕ್ ಆಗ್ತಾಯಿದೆ. ಆ್ಯಂಡ್ ಟ್ರೆಂಟ್ ಬೋಲ್ಟರ್ಗೆ 12 ಕೋಟಿ 50 ಲಕ್ಷ. ದೀಪಕ್ ಚಹರ್ಗೆ 9 ಕೋಟಿ 25 ಲಕ್ಷ. ಸೊ ಒಳ್ಳೆ ಪ್ರೈಸ್ನೇ ಪೇ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ. ಕೋಟಿಗೆ ಲೆಕ್ಕನೇ ಇಲ್ಲ, ಬೆಲೆನೇ ಇಲ್ಲ ಹಂಗೆ ಆಗ್ಬಿಟ್ಟಿದೆ. ಆ್ಯಂಡ್ ಕಲ್ಕತ್ತಾ ನೈಟ್ ರೈಡರ್ಸ್ಗೆ ರಿಂಕು ಸಿಂಗ್ಗೆ 13 ಕೋಟಿ, ಸುನಿಲ್ ನಾರಾಯಣ್ಗೆ 12 ಕೋಟಿ, ವರುಣ್ ಚಕ್ರವರ್ತಿಗೆ 12 ಕೋಟಿ. ವರುಣ್ ಚಕ್ರವರ್ತಿ ಅಂತೂ ಎಲ್ಲ ಮ್ಯಾಚಲ್ಲೂ, ಇಂಟರ್ನ್ಯಾಷನಲ್ ಮ್ಯಾಚಲ್ಲಂತೂ ಸಕ್ಕತ್ತಾಗೆ ಬೋಲ್ನ ಮಾಡ್ತಾ ಇದ್ದಾರೆ. ಸ್ಪಿನ್ನು ಮಿಸ್ಟ್ರಿ ಅಂತೂ ನೆಕ್ಸ್ಟ್ ಲೆವೆಲು. ಸೊ ಈ ಡಿಸರ್ವ್ ಫಾರ್ ದಿಸ್ ಪ್ರೈಸ್. ಓಕೆ, ದೆನ್ ರಮನ್ದೀಪ್ ಸಿಂಗ್ 4 ಕೋಟಿ, ಹರ್ಷಿತ್ ರಾಣಾ 4 ಕೋಟಿ, ರಘುವಂಶಿ ಅವರು ಕೂಡ 3 ಕೋಟಿ. ಇವರು ಸಖತ್ ಯಂಗ್ ಪ್ಲೇಯರು, ಬಟ್ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ. ಸಿಕ್ಕಿರೋ ಎಲ್ಲ ಮ್ಯಾಚಲ್ಲೂ ಕೂಡ ರಘುವಂಶಿ ಅವರು ಸಖತ್ ಪರ್ಫಾರ್ಮ್ ಅಂತೂ ಮಾಡ್ತಾ ಇದ್ದಾರೆ. ಆ್ಯಂಡ್ 4ನೇ ಟೀಮು ಪಂಜಾಬ್ ಕಿಂಗ್ಸ್ ಅವರು ಶ್ರೇಯಸ್ ಅಯ್ಯರ್ಗೆ 26 ಕೋಟಿ 75 ಲಕ್ಷ. ಈ ಡಿಸರ್ವ್ ಫಾರ್ ದಟ್. ಆ್ಯಂಡ್ ಹರ್ಷದೀಪ್ ಸಿಂಗ್ಗೆ 18 ಕೋಟಿ, ಯುಜ್ವೇಂದ್ರ ಚಹಲ್ ಅವ್ರಿಗೆ 18 ಕೋಟಿ. ಸಾಕಾಗಲ್ಲ ಅಂತ ಹೇಳ್ತೀವಿ, ಇನ್ನೂ ಕೊಡಬೇಕು ಅಂತ ಕ್ಲಾಸಿ ಬೌಲರ್ ಇವರು. ಆ್ಯಂಡ್ ಮಾರ್ಕಸ್ ಸ್ಟೋನಿಸ್ಗೆ 11 ಕೋಟಿ, ಮಾರ್ಕೋ ಜೆನ್ಸನ್ಗೆ 7 ಕೋಟಿ. ಸೊ ಇವರೆಲ್ಲರೂ ಡಿಸರ್ವ್ ಇದ್ದಾರೆ ಮಗ. ಸೊ ಲಕ್ನೋ ಸೂಪರ್ ಜೆಂಟ್ಸ್ಗೆ ನಮ್ಮ ಸ್ಪೈಡರ್ ಮ್ಯಾನ್ಗೆ ರಿಷಬ್ ಪಂತ್ಗೆ 27 ಕೋಟಿ ಮಗ. ಇದೇ ದೊಡ್ಡ ಪ್ರೈಸ್ ಅಂತಲೇ ಹೇಳ್ಬೋದು. ಮತ್ತು ನಿಕೋಲಸ್ ಪೂರನ್ಗೆ 21 ಕೋಟಿ. ಏನು ಗುರು, ಕೋಟಿಗೆ ಬೆಲೆನೇ ಇಲ್ಲ. ಮಯಾಂಕ್ ಯಾದವ್ಗೆ 11 ಕೋಟಿ, ಮೊಹಮ್ಮದ್ ಶಮಿ ಅವ್ರಿಗೆ 10 ಕೋಟಿ. ಸೊ ಮೊಹಮ್ಮದ್ ಶಮಿ ಅವರ ಇಂಟರ್ನ್ಯಾಷನಲಿಂದ ಯಾವುದೋ ಮ್ಯಾಚಸಲ್ಲೂ ಕೂಡ ಆಡಿಸ್ತಾನೆ ಇಲ್ಲ. ಎಂಥ ಬೌಲರು ಇವ್ರು. ಆ್ಯಕ್ಚುಲಿ ಡೊಮೆಸ್ಟಿಕಲ್ಲಿ ಸಕ್ಕತ್ತಾಗೆ ಪರ್ಫಾರ್ಮ್ ಮಾಡ್ತಾರೆ. ನೋಡಬೇಕು ಯಾವಾಗ ಕಮ್ಬ್ಯಾಕ್ ಮಾಡಿಸ್ತಾರೆ ಅಂತ ಇವ್ರ ಕಡೆಯಿಂದ. ಸೊ ಅವೇಶ್ ಖಾನ್ಗೆ 9 ಕೋಟಿ 75 ಲಕ್ಷ. ಆ್ಯಂಡ್ ಅಬ್ದುಲ್ ಸಮಾದ್ಗೆ 4 ಕೋಟಿ 20 ಲಕ್ಷ ಮಗ. ಸಖತ್ ಸ್ಮ್ಯಾಶರ್ ಇವರು. ಆ್ಯಂಡ್ ಸನ್ರೈಸರ್ಸ್ ಹೈದರಾಬಾದ್ಗೆ ಆ್ಯಂಡ್ರಿ ಕ್ಲಾಸನ್ 23 ಕೋಟಿ, ಟಾಪ್ ಪ್ಲೇಯರು. ಪ್ಯಾಟ್ ಕಮಿನ್ಸ್ಗೆ 18 ಕೋಟಿ, ಅಭಿಷೇಕ್ ಶರ್ಮಾಗೆ 14 ಕೋಟಿ. ಇವ್ರಿಗೆ ಇನ್ನೂ ಜಾಸ್ತಿ ಕೊಡಬೇಕು, ಬಿಕಾಸ್ T20 ಅಂತೂ ಗುಡುಗು ಮಿಂಚ ತರ್ತಾ ಇದ್ದಾರೆ ಆ್ಯಕ್ಚುಲಿ ಬೇರೆ ಇಂಟರ್ನ್ಯಾಷನಲ್ ಟೀಮ್ ಮ್ಯಾಚಸಲ್ಲೂ ಕೂಡ. ದೆನ್ ಟ್ರಾವಿಸ್ ಹೆಡ್ಗೆ 10 ಕೋಟಿ, ಇಶಾನ್ ಕಿಶನ್ಗೆ 11 ಕೋಟಿ 25 ಲಕ್ಷ. ಆ್ಯಂಡ್ ಹರ್ಷಲ್ ಪಟೇಲ್ಗೆ 8 ಕೋಟಿ, ಪರ್ಪಲ್ ಪಟೇಲ್ ಅವರು. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ ಟೀಮಲ್ಲಿ SSV ಜೈಸ್ವಾಲ್ 18 ಕೋಟಿ. ಪಕ್ಕಾ ಡಿಸರ್ವ್ ಮಗ ಈ ಒಂದು ಪ್ರೈಸ್ಗೆ. ಆ್ಯಂಡ್ ರವೀಂದ್ರ ಜಡೇಜಾ 14 ಕೋಟಿ. ಆದರೂ CSKನ ಬಿಡಬಾರ್ದಾಗಿದ್ದು ಗುರು. CSK ಅವ್ರಿಗೆ ಗೊತ್ತಲ್ಲ ನಿಮಗೆ, ಪಕ್ಕದ ಮನೆಯವ್ರು ಎಂಥ ನಮ್ಮ ಮಕ್ಕಳು ನೋಡಿ. CSKಯಿಂದ ರವೀಂದ್ರ ಜಡೇಜಾನ ಟ್ರೇಡ್ ಮಾಡಿಬಿಟ್ರು. ಎಂಥ ಚಾಂಪಿಯನ್ ಪ್ಲೇಯರ್ ಇವರು. ಎಷ್ಟೆಷ್ಟನ್ನ ಕಪ್ಪೆಲ್ಲ ಗೆಲ್ಸ್ಕೊಟ್ಟಿದ್ದಾರೆ, ಕ್ರೂಷಿಯಲ್ ಎಂತೆಂಥ ಮ್ಯಾಚ್ಗಳನ್ನ ಗೆಲ್ಸ್ಕೊಟ್ಟಿದ್ದಾರೆ CSKಗೆ. ಆದರೂ ಕೂಡ ಇವ್ರನ್ನ ಹೆಂಗೂರು ಬಿಟ್ಟು ಕೊಡ್ತಾರೆ, ಬಟ್ ಬೇರೆ ಆಪ್ಷನ್ ಇಲ್ಲ, ಬಿಕಾಸ್ ಅವರು ಕೂಡ ಕ್ಯಾಪ್ಟನ್ ಬೇಕಾಗಿತ್ತು. ಸೊ ಮತ್ತೆ ಎಲ್ಲಿ ಸ್ಟಾರ್ಟ್ ಮಾಡೋದು ಕ್ರಿಕೆಟ್, ಅಲ್ಲಿಗೆ ಕೂಡ ರವೀಂದ್ರ ಜಡೇಜಾ ಮತ್ತೆ ಬಂದಿದ್ದಾರೆ. ಆ್ಯಂಡ್ ರಿಯಾಮ್ ಪರಾಗ್ಗೆ 14 ಕೋಟಿ ಬೇಕಿತ್ತಾ, ನನಗೇನು 14 ಕೋಟಿ ಬೇಡ ಅಂತ ಅನ್ನಿಸ್ತಾ ಇದೆ. ಸೊ ಧ್ರುವ್ ಜುರಲ್ಗೆ 14 ಕೋಟಿ, ಇವ್ರಿಗೆ ಡಿಸರ್ವ್ ಇದ್ದಾರೆ ಮಗ. ಜೋಫ್ರಾ ಆರ್ಚರ್ಗೆ 12 ಕೋಟಿ 50 ಲಕ್ಷ. ಸಿಮ್ರಾನ್ ಎಟ್ಮರ್ಗೆ 11 ಕೋಟಿ, ಬಟ್ ಸಿಮ್ರಾನ್ ಎಟ್ಮರ್ ಯಾವುದಾರ ಫಾರ್ಮಲ್ಲಿ ಇಲ್ಲ. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು ಅಕ್ಷರ್ ಪಟೇಲ್ಗೆ 14 ಕೋಟಿ 50 ಲಕ್ಷ. KL ರಾಹುಲ್ಗೆ 14 ಕೋಟಿ, ಕುಲ್ದೀಪ್ ಯಾದವ್ಗೆ 13.25. ಓ ಮೈ ಗಾಡ್, ಸ್ಪಿನ್ನರು ಜಸ್ಟ್ ಬೌಲರ್ಗೆ ಇಷ್ಟು ಕೊಟ್ಟಿದ್ದಾರೆ, ಸಖತ್ತು. ಬಟ್ ಸಖತ್ತಾಗ್ತಿದ್ದಾರೆ ಬೌಲಿಂಗು. ಮಿಚೆಲ್ ಸ್ಟಾರ್ಕ್ಗೆ 11 ಕೋಟಿ 75 ಲಕ್ಷ. ಆ್ಯಂಡ್ ನಟರಾಜನ್ 10 ಕೋಟಿ 75 ಲಕ್ಷ. ಟ್ರಿಸ್ಟನ್ ಸ್ಟಪ್ಸ್ ಇವರಿಗೆ 10 ಕೋಟಿ ಕೊಟ್ಟಿದ್ದಾರೆ. ಸೊ ಇದು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು. ಮತ್ತು ಗುಜರಾತ್ ಟೈಟನ್ಸ್ ಇದರಲ್ಲಿ ರಶೀದ್ ಖಾನ್ಗೆ 18 ಕೋಟಿ, ಸೂಪರ್ ಅವರು. ಆ್ಯಂಡ್ ಶುಭನ್ ಗಿಲ್ಗೆ 16. ಓ ಮೈ ಗಾಡ್, ಕ್ಯಾಪ್ಟನ್ಗೆ ಕಡಿಮೆನಾ. ಅಂಡ್ ಜೋಸ್ ಬಟ್ಲರ್ಗೆ 15 ಕೋಟಿ 75 ಲಕ್ಷ. ಮೊಹಮ್ಮದ್ ಸಿರಾಜ್ಗೆ 12 ಕೋಟಿ 25 ಲಕ್ಷ. ಇದು ಕಡಿಮೆ ಆಯ್ತು ಮಗ.
ನಮ್ಮ ಪೊಲೀಸ್ಗೆ ಇದು ಕಡಿಮೆ ಆಯಿತು, ಇನ್ನೂ ಜಾಸ್ತಿ ಕೊಡಬೇಕಾಗಿತ್ತು. ನಮ್ಮ ಆರ್ ಸಿ ಬಿಲಿ ಇದ್ದರೆ ಇನ್ನೂ ಬರ್ತಾಯಿತ್ತು, ಬಟ್ ಆರ್ ಸಿ ಬಿ ಕೂಡ ಬಿಡಿ, ಅದು ಲಾಂಗ್ ಸ್ಟೋರಿ. ರಬಾಡೆಗೆ 10 ಕೋಟಿ 75 ಲಕ್ಷ ಆ್ಯಂಡ್ ಪ್ರಸಿದ್ಧ ಕೃಷ್ಣ 9 ಕೋಟಿ 50 ಲಕ್ಷ. ಸೂಪರ್ ನಮ್ಮ ಕರ್ನಾಟಕ ಪ್ಲೇಯರು. ಆ್ಯಂಡ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ಅಂತೂ ಈ ಸಲ 11 ಚೇಂಜ್ ಮಾಡಲ್ಲ ಮಗ, ಹೇಳ್ತಾ ಇದ್ದೀನಿ. ಸೇಮ್ ರಿಟೆನ್ಷನ್ ಮಾಡ್ಕೊಂಡಿರೋ ಪ್ಲೇಯರ್ಲೇ ಸೇಮ್ 11 ಹೋಗ್ತಾರೆ, ಅದು ಥರ ನೆಕ್ಸ್ಟ್ ಲೆವೆಲ್ ಥರ ಇದೆ. ವಿರಾಟ್ ಕೊಹ್ಲಿ 21 ಕೋಟಿ, ಇದೆಲ್ಲ ಕಡಿಮೆ ಮಗ. ವಿರಾಟ್ ಕೊಹ್ಲಿ 50 ಕೋಟಿ ಕೊಡಬೇಕು. ಜೋಸ್ ಹೇಸಲ್ವುಡ್ಗೆ 12 ಕೋಟಿ 50 ಲಕ್ಷ, ಪಿಲ್ಸಾಲ್ಟ್ಗೆ 11 ಕೋಟಿ 50 ಲಕ್ಷ, ರಜತ್ ಪಟಿದಾರ್ ಅವ್ರಿಗೆ 11 ಕೋಟಿ, ಜಿತೇಶ್ ಶರ್ಮಾ ಕೂಡ 11 ಕೋಟಿ, ಭುವನೇಶ್ವರ್ ಕುಮಾರ್ಗೆ 10 ಕೋಟಿ 75 ಲಕ್ಷ, ಇನ್ನೊಂದು 25 ಲಕ್ಷ ಕೊಟ್ಟೆ ಇವರು ಕೂಡ 11 ಕೋಟಿನ ಕೊಟ್ಬಿಡ್ಬೋದಾಗಿತ್ತು. ಬಟ್ ಇದು IPL 10 ಟೀಮ್ಗಳನ್ನ ಟಾಪ್ 5 ರಿಟೆನ್ಷನ್ ಪ್ಲೇಯರ್ಸ್ಗಳು. ಸೊ ಒಳ್ಳೊಳ್ಳೆ ಅಮೌಂಟ್ನ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಬಟ್ ಇದರಲ್ಲಿ ನಿಮಗೆ ಯಾರು ಡಿಸರ್ವ್ ಇರಲಿಲ್ಲ ಈ ಒಂದು ಪ್ರೈಸ್ಗೆ, ಮತ್ತು ಅವ್ರಿಗೆ ಇನ್ನೂ ಕಡಿಮೆ ಕೊಡಬೇಕಾಗಿತ್ತು ಅಂತ ನಿಮ್ಗೇನಾದ್ರು ಅಂತಂದರೆ ಅದನ್ನು ಕೂಡ ಕಮೆಂಟ್ ಮಾಡ್ಬೋದು. ಸೊ ನನಗೇನು ಎಲ್ಲರಿಗೂ ಕರೆಕ್ಟಾಗಿತ್ತು, ಬಟ್ ರಾಜಸ್ಥಾನ್ ರಾಯಲ್ಸಲ್ಲಿ ರಿಯಾನ್ ಪರಾಗ್ಗೆ 14 ಕೋಟಿ ನನಗೇನು ಅನಿಸಿಲ್ಲ ಮಗ, ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಸನ್ರೈಸರ್ಸಲ್ಲಿ ಎಲ್ಲರೂ ಕೂಡ ಡಿಸರ್ವ್ ಇದ್ದಾರೆ. ಆ್ಯಂಡ್ ಲಕ್ನೋ ಸೂಪರ್ ಜೆಂಟ್ಸಲ್ಲಿ ಕೂಡ ಎಲ್ಲರೂ ಕೂಡ ಇದ್ದಾರೆ ಮಗ. ಮತ್ತು ಮಯಾಂಕ್ ಯಾದವ್ ಇದ್ದಾರಲ್ಲ, ಬಟ್ ಅವರು ಜಾಸ್ತಿ ಮ್ಯಾಚಸ್ ಆಡ್ತಾರೆ, ಬಟ್ ಪೇಸ್ ಅಂತೂ ಸಕ್ಕತ್ತಾಗಿದೆ, ನೋಡ್ಬೇಕು ಏನು ಮಾಡ್ತಾರೆ ಅಂತ. ಆ್ಯಂಡ್ ಪಂಜಾಬ್ ಕಿಂಗ್ಸಲ್ಲಿ ಕೂಡ ಎಲ್ಲರೂ ಸಕ್ಕತ್ತಾಗಿದ್ದಾರೆ, ಮಾತಾಡೋಂಗೆ ಇಲ್ಲ. ಆ್ಯಂಡ್ ಕಲ್ಕತ್ತಾ ನೈಟ್ ರೈಡರ್ಸು ಕೂಡ ಇಷ್ಟು ಅಮೌಂಟ್ ಎಲ್ಲನೂ ಕೊಟ್ಟು ಕೂಡ ಸೊ ಅವ್ರು ಇನ್ನೂ 64 ಕೋಟಿನ ಉಳಿಸ್ಕೊಂಡಿದ್ದಾರೆ. ಇಲ್ಲೇ ಆಯ್ತಲ್ಲ 10, 20, 30, 30, 40 ಇನ್ನೂ ಆಲ್ಮೋಸ್ಟ್ ಉಳಿಸ್ಕೊಂಡಿದ್ದಾರೆ. ಸೊ ನೋಡೋದು ಏನಾಗುತ್ತೆ ಅಂತ. ಇದು ಟಾಪ್ 5 ರಿಟೆನ್ಷನ್ ಪ್ಲೇಯರ್ಸು. ನಿಮಗೇನೆಲ್ಲ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಮಾಡ್ಕೊಳ್ಳಿ. ಈಗ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. See you.